ದೇವರ ಪೂಜೆಯಲ್ಲಿ ದೀಪವನ್ನು ಹಚ್ಚುವುದು ಕಡ್ಡಾಯ. ದೇವರಿಗೆ ದೀಪವನ್ನು ಹಚ್ಚಿಡದೆ ನಾವು ಪೂಜೆಯನ್ನು ಮಾಡುವುದಿಲ್ಲ. ದೇವರ ಪೂಜೆಯಲ್ಲಿ ನಾವು ಹಳೆಯ ದೀಪವನ್ನು ಹಚ್ಚುವುದು ಹೊಸ ದೀಪ ಹಚ್ಚುವುದಕ್ಕಿಂತ ಹೆಚ್ಚು ಪ್ರಯೋಜನಕಾರಿ. ದೇವರ ಪೂಜೆಯಲ್ಲಿ ಹಳೆಯ ದೀಪವನ್ನು ಯಾಕೆ ಹಚ್ಚಬೇಕು, ಹಳೆಯ ದೀಪವನ್ನು ಹಚ್ಚುವುದರ ಪ್ರಯೋಜನವೇನು ಎಂಬುದನ್ನು ಇಂದು ನಾವು ತಿಳಿಯೋಣ. ನಾವು ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ತಪ್ಪದೆ ದೇವರಿಗೆ ದೀಪವನ್ನು ಹಚ್ಚಿಡುತ್ತೇವೆ. ಕೆಲವೊಮ್ಮೆ ದೇವರಿಗೆ ನಾವು ತುಪ್ಪದ ದೀಪವನ್ನು ಹಚ್ಚಿಟ್ಟರೆ, ಇನ್ನು ಕೆಲವೊಮ್ಮೆ ಎಣ್ಣೆಯ ದೀಪವನ್ನು ಹಚ್ಚಿಡುತ್ತೇವೆ. ನೀವು ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚಿಡಿ ಅಥವಾ ತುಪ್ಪದ ದೀಪವನ್ನು ಹಚ್ಚಿಡಿ. ಇಲ್ಲಿ ದೀಪವನ್ನು ಹಚ್ಚಿಡುವುದು ಅಪಾರ ಮಹತ್ವವನ್ನು ಹೊಂದಿದೆ. ಕೆಲವು ಮನೆಗಳಲ್ಲಿ ದೇವರ ಪೂಜೆಯಲ್ಲಿ ಬಳಸುವಂತಹ ವಸ್ತುಗಳನ್ನು ಆಗಾಗ ಬದಲಾಯಿಸುತ್ತಲೇ ಇರುತ್ತಾರೆ. ಉದಾಹರಣೆಗೆ ಪೂಜೆಯಲ್ಲಿ ಬಳಸುವ ಉದ್ಧರಣೆಯಾಗಿರಬಹುದು, ಆರತಿ ತಟ್ಟೆಯಾಗಿರಬಹುದು, ಪೂಜೆ ಗಂಟೆಯಾಗಿರಬಹುದು ಅಥವಾ ದೇವರ ದೀಪ ಆಗಿರಬಹುದು. ಕೆಲವರು ವರ್ಷ ದೇವರ ದೀಪವನ್ನು ಬದಲಾಯಿಸಿದರೆ, ಇನ್ನು ಕೆಲವರು ವಿಶೇಷ ಸಂದರ್ಭಗಳಲ್ಲಿ ದೇವರ ದೀಪವನ್ನು ಬದಲಾಯಿಸುತ್ತಿರುತ್ತಾರೆ. ನೀವು ಕೂಡ ವರ್ಷಕ್ಕೊಮ್ಮೆ ಅಥವಾ ಕೆಲವು ವಿಶೇಷ ಸಂದರ್ಭದಲ್ಲಿ ಹಳೆಯ ದೀಪವನ್ನು ತೆಗೆದು ಹೊಸ ದೀಪವನ್ನು ಬಳಸುತ್ತಿದ್ದರೆ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಕೆಲವರು ದೇವರ ಕೋಣೆಯನ್ನು ಆಗಾಗ್ಗೆ ಅಲಂಕಾರ ಮಾಡುತ್ತಿರುತ್ತಾರೆ. ಇದು ಕೇವಲ ಅವರ ಹವ್ಯಾಸ ಮಾತ್ರವಲ್ಲ, ಇದು ದೇವರನ್ನು ಮನೆಗೆ ಆಹ್ವಾನಿಸುವ ಮಾರ್ಗವೂ ಆಗಿರುತ್ತದೆ. ಪ್ರತಿಯೊಂದು ಹಬ್ಬಗಳು ಬಂದಾಗಲೂ ದೇವರ ಕೋಣೆಗೆ ಹೊಸ ತಟ್ಟೆ ಅಥವಾ ಬಟ್ಟಲನ್ನು ತರುತ್ತಾರೆ. ಕೆಲವರು ಮನೆಗೆ ಹೊಸ ದೀಪವನ್ನು ತರುತ್ತಾರೆ. ನೀವು ಸಹ ಪ್ರತಿ ತಿಂಗಳು ಅಥವಾ ವರ್ಷ ಇದನ್ನು ಮಾಡುತ್ತಿದ್ದರೆ ಹಳೆಯ ದೀಪವನ್ನು ಪೂಜೆಗೆ ಬಳಸುವುದು ಎಷ್ಟು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಹಳೆಯ ದೀಪದಿಂದ ಪೂಜಿಸುವುದು ನಿಮ್ಮ ಮನೆಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಳೆಯ ದೀಪವು ನಿಜವಾಗಿ ವಿಶೇಷವಾದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಪುನರಾವರ್ತಿತ ಪ್ರಾರ್ಥನೆಗಳು ಮತ್ತು ಮಂತ್ರಗಳ ಪಠಣದ ಕಂಪನಗಳು ಅದರೊಳಗೆ ಸಂಗ್ರಹವಾಗಿರುತ್ತದೆ. ಪುನರಾವರ್ತಿತ ಪೂಜೆಗಳು, ಮಂತ್ರಗಳ ಪಠಣಗಳು ಹಳೆಯ ದೀಪವನ್ನು ಪವಿತ್ರಗೊಳಿಸಿರುತ್ತವೆ. ಒಂದು ರೀತಿಯಲ್ಲಿ ಅದು ನಿಮ್ಮ ಮನೆಯ ಶಕ್ತಿ ಕೇಂದ್ರಿತವಾಗಿರುತ್ತದೆ. ನಿಮ್ಮ ದೇವರ ಕೋಣೆಯಲ್ಲಿರುವ ದೀಪ ಹಳೆಯದಾದಷ್ಟು ಉತ್ತಮ, ಯಾಕಂದರೆ ಇದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಶಾಸ್ತ್ರದ ಪ್ರಕಾರ ನಾವು ಹಳೆಯ ದೀಪಗಳನ್ನೇ ಪದೇ ದೇವರ ಪೂಜೆಯಲ್ಲಿ ಬಳಸುವುದರಿಂದ ಅದು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಯಾಗುವಂತೆ ಮಾಡುತ್ತದೆ. ಹಳೆಯ ದೀಪವನ್ನೇ ಪೂಜೆಯಲ್ಲಿ ಬಳಸುವ ಅಭ್ಯಾಸವು ಶುಭವಾಗಿರುತ್ತದೆ. ಹಳೆಯ ದೀಪದಿಂದ ಪೂಜೆಯನ್ನು ಮಾಡಿದಾಗ ಅದು ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ತೆಗೆದುಹಾಕುತ್ತದೆ ಮತ್ತು ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಆದರೆ ಪೂಜೆಯಲ್ಲಿ ದೀಪವನ್ನು ಬಳಸಿದಾಗೆಲ್ಲ ಅದನ್ನು ಸ್ವಚ್ಛಗೊಳಿಸುತ್ತಿರಬೇಕು ಹಾಗೂ ದೇವರ ಕೋಣೆಯಲ್ಲಿ ಕಬ್ಬಿಣದ ದೀಪವನ್ನು ಬಳಸಬೇಡಿ. ನೀವು ದೇವರ ಕೋಣೆಯಲ್ಲಿ ದೇವರ ಮುಂದೆ ಪ್ರತಿನಿತ್ಯವೂ ದೀಪ ಹಚ್ಚುತ್ತಿದ್ದರೆ ಅದಕ್ಕೆ ಎಣ್ಣೆಯನ್ನು ಬಳಸಿ ದೀಪ ಹಚ್ಚಿಡಿ. ವಿಶೇಷ ಸಂದರ್ಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ದೇವರ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿಡಿ. ಈ ರೀತಿ ಮಾಡುವುದರಿಂದ ದೇವರ ಆಶೀರ್ವಾದವು ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ದೈವಿಕ ಆಶೀರ್ವಾದವು ಮಂಗಳಕರ ಫಲವನ್ನು ತರುತ್ತದೆ.